ಅವಧೂತ ಪುರುಷ ಸಂಗಪ್ಪಜ್ಜನವರ 17ನೆಯ ಪುಣ್ಯತಿಥಿ. ಕೊಪ್ಪಳ ಜಿಲ್ಲೆಯ ಕುಕ್ನೂರು ಪಟ್ಟಣದ ಮಸಬ ಹಂಚಿನಾಳ ರಸ್ತೆಯಲ್ಲಿರುವ ಅವಧೂತ ಪುರುಷ ದಿಗಂಬರ ಮೂರ್ತಿ ಕುಡ್ಲೂರು ಸಂಗಪ್ಪಜ್ಜನವರು ಮಠದಲ್ಲಿ ಅವರ ಪುಣ್ಯಾರಾಧನೆ ನಡೆಯಲಿದೆ. ಸಂಗಪ್ಪಜ್ಜನವರು ಕಾಲಾನಂತರವಾಗಿ 17ನೇ ವರ್ಷವಾಗಿದ್ದು, ತದರ ನಿಮಿತ್ತವಾಗಿ ಸೆಪ್ಟೆಂಬರ್ 3 ಮಂಗಳವಾರದಂದು ಅವರ ಪುಣ್ಯತಿಥಿ ಜರುಗಲಿದೆ. ಈ ಪುಣ್ಯಾರಾಧನೆಯಲ್ಲಿ ಸಿಂಧನೂರು ತಾಲೂಕಿನ ಬಜಪ್ಪ ಕುಂಟೋಜಿಯವರ ಕುಟುಂಬದವರು ಪಾಲ್ಗೊಂಡು ಶ್ರಾವಣ ಕೊನೆಯ ಸೋಮವಾರದಂದು ವಿಶೇಷ ಪೂಜಾ ಕಾರ್ಯಕ್ರಮ ಹಾಗೂ ಅನ್ನಸಂತರ್ಪಣೆಯನ್ನು ಸತತ 17 ವರ್ಷಗಳಿಂದಲೂ ಕೂಡ ನಡೆಸಿಕೊಂಡು ಬಂದಿದ್ದಾರೆ. ಈ ಕುರಿತು ಮಾಧ್ಯಮದೊಂದಿಗೆ ಮೂರ್ತಿ ಕುಂಟೋಜಿಯವರು ಮಾತನಾಡಿದರು. ಸೆಪ್ಟೆಂಬರ್ 3 ಮಂಗಳವಾರದಂದು ನಡೆಯುವ ಇವರ ಪುಣ್ಯಾರಾಧನೆಯಲ್ಲಿ ಸಕಲ ಸದ್ಭಕ್ತರು ಪಾಲ್ಗೊಳ್ಳಲು ವಿನಂತಿಸಿದರು. ಸಂದರ್ಭದಲ್ಲಿ ಕುಟುಂಬದವರು, ಸ್ಥಳೀಯ ಭಕ್ತರು, ಅರ್ಚಕರು ಉಪಸ್ಥಿತರಿದ್ದರು. ವರದಿ ಪಂಚಯ್ಯ ಹಿರೇಮಠ್. ಅಂತೇಳಿ ಸುಮಾರು ನಮಗೆ 20-25 ವರ್ಷದಿಂದ ನಿಮ್ಗೆ ಪರಿಚಯ. ಇವರು 30 ವರ್ಷ. ಇವರು ಅನೇಕ ಪವಾಡಗಳನ್ನು ಮಾಡಿದ್ದಾರೆ ಮತ್ತು ನಮ್ಮ ಮನೆಗೆ ಇವರು ಬಂದಾಗಲಿದ್ದೆ ಭಾಳಷ್ಟು ರೀತಿಯಿಂದ ಒಳ್ಳೆಯ ಕೆಲಸಗಳಾಗಿವೆ. ಆನಂತರ ನಾವು ಪ್ರತಿ ವರ್ಷ ಅಲ್ಲಿಂದ 3-4 ದಿನ ಮೊದಲೇ ಬಂದು ಈ ದಾಸೋಹ ಕಾರ್ಯಕ್ರಮಗಳನ್ನು ಇಲ್ಲಿ ನಡೆಸ್ಕೊಡ್ತೀವಿ. ಮತ್ತು ಇವರು ಅನೇಕ ಪವಾಡಗಳಲ್ಲಿ ಒಂದು, ನಮಗೆ ಮದುವೆಯಾಗಿ 4-5 ವರ್ಷ ಮಕ್ಕಳಾಗಲಿಲ್ಲ. ಅಂಥ ಸಂದರ್ಭದಲ್ಲಿ ಅವರು ಕರೆಕ್ಟ್ ಇದೇ ಅಮಾವಾಸ್ಯೆ ಮಧ್ಯದಲ್ಲಿ ನಿಮಗೆ ಮಕ್ಕಳಾಗುತ್ತೆ ಅಂತೇಳಿ ಕರೆಕ್ಟಾಗಿ ದಿನಾಂಕಗಳನ್ನು ಸೆಲೆಕ್ಷನ್ ಮಾಡ್ತಾರೆ. ಆನಂತರ ಪ್ರತಿ ಒಂದು ನಮ್ಮ ಗ್ರಾಮದಲ್ಲಿ ಅನೇಕ ಸೇವೆಯನ್ನು ನೆನೆದು ಭಾಳಷ್ಟು ಜನ ಇಲ್ಲಿಗೆ ಪ್ರತಿ ವರ್ಷ ಇಲ್ಲಿಗೆ ಬಂದು ಅವರ ಒಂದು ಆಶೀರ್ವಾದ ಪಡ್ಕೊಂಡು ಪ್ರತಿ ವರ್ಷ ಹೋಗ್ತಾ ಇದ್ದಾರೆ. ನನ್ನ ಹೆಸರು ಉತ್ಪಕ್ಷಪ್ಪ ಶೇಖರಪ್ಪ ವಾರದಿಂದ. ಮೂಲತಃ ನಾವು ಕುಕ್ನೂರು ನಗರದ ಒಂದು ನಿವಾಸಿಗಳು. ವೃತ್ತಿಯಿಂದ ಶಿಕ್ಷಕ ವೃತ್ತಿಯಿಂದ ನಮ್ಮ ತಂದೆಯವರು ಹಾಕಿಕೊಟ್ಟಂಥ ಒಂದು ಸಂಸ್ಕೃತಿಯಲ್ಲಿ ಧಾರ್ಮಿಕ ಕ್ಷೇತ್ರದಲ್ಲಿ ನಾವು ಸಾಗ್ತಾ ಬಂದಿದ್ವಿ. ಇಲ್ಲಿ ನಮ್ಮದು ಈ ಸಂಗಪ್ಪಜ್ಜನ ಬಗ್ಗೆ ನಾವು ಸಣ್ಣವರಿಂದ ನೋಡ್ತಾ ಇದ್ದರೆ ನುಡಿದಂತೆ ನಡೆದಂಥ ಇಲ್ಲಿ ಬಂದಂಥ ಕಷ್ಟಗಳನ್ನು ನಾವು ಏನಾರ ಇಲ್ಲಿ ಬಂದು ಒಂದು ಅಜ್ಜನ ತಕ್ಕ ಒಂದು ನಾವು ಒಂದು ಸ್ಮರಿಸಿದ್ರಪ್ಪ ಅಂತಂದ್ರೆ ಅದು ಏನಿದ್ರೂ ಸಕ್ಸಸ್ ಆಗುತ್ತೆ. ಇದು ನಾನು ಕಂಡಂಥ ಒಂದು ನಿಜಾಂಶಗಳನ್ನು ಒಂದೇ ನಾವು ಇಲ್ಲಿ ಚಿತ್ತಾಪುರದಲ್ಲಿ ಸಾಹಿತ್ಯ ಸಮ್ಮೇಳನ ಪ್ರತಿಭಾ ಕಾರಂಜಿ ನಡೆದಿದ್ದಾಗ ಒಂದು ಬಂದು ಇಲ್ಲಿ ಬಂದು ಕುಂತಾಗ ಯಾರಂದ್ರೆ ಬಂದು ಓದ್ಕೊಳ್ಳೇನ ದೊಡ್ಡ 1,00,000 ರೂಪಾಯಿ ದಾನಿಗಳಿಂದ ದುಡ್ಡಿಲ್ಲ, ಬರೀ ವಸ್ತುಗಳಿಂದ ದೊಡ್ಡ ಪ್ರಮಾಣದಲ್ಲಿ ಒಂದು ಕಾರ್ಯಕ್ರಮ ನಡೆಸಿಕೊಟ್ಟಿದ್ವಿ. ಹೀಗಾಗಿ ಇಲ್ಲಿ ಧಾರ್ಮಿಕ ಕ್ಷೇತ್ರ ಎಲ್ಲರೂ ನಮ್ಮ ಭಾಗದಾಗಿದ್ದು ಒಂದು ಅಜ್ಜನ ಒಂದು ಪುಣ್ಯಕ್ಷೇತ್ರ ಕಾರ್ಯಕ್ರಮವನ್ನು ಮುನ್ನಡೆಸ್ಕೊಂಡು ಬರ್ತಿದ್ದಾರೆ ತುರುವಾಳು. ಹೀಗಾಗಿ ಕುಂಟೋಜಿ ಇವರು ನೋಡ್ರಿ ಧಾರ್ಮಿಕ ಕ್ಷೇತ್ರದಲ್ಲಿ ಇದು ಈ ಅಜ್ಜನ ನಡ್ಕೊಂಡ್ವಿ ಪಡ್ಕೊಂಡ್ವಿ ಅಂತಕ್ಕಂಥ ಪ್ರಸಾದ ಸೇವೆಯನ್ನು ನಿರಂತರ ನಡೆಸ್ಕೊಂಡು ಬಂದಿದ್ದಾರೆ. ಇದು ಇನ್ನು ಮುಂದೆ ಅಜ್ಜನ ಯಾವ ರೀತಿ ಇದು ರಥೋತ್ಸವವನ್ನು ನೆರವೇರಿಸ್ತಕ್ಕಂಥ ಒಂದು ಆ ಕುಟುಂಬದವರು ಆ ಸಂಸ್ಕಾರವಂತರು ಅವನ್ನ ನಡೆಸ್ಕೊಂಡು ಇನ್ನು ಅಮಾವಾಸ್ಯೆಗೊಮ್ಮೆ ಪ್ರಸಾದ ಸೇವೆ ಮಾಡಿದ ಪಾಲ್ಕಿ ಸೇವೆ, ಆಮೇಲೆ ಶಿವಾನುಭವ ಕಾರ್ಯಕ್ರಮವನ್ನು ದೇವರು ಅಜ್ಜನ ಒಂದು ಮಾರ್ಗದರ್ಶನದಲ್ಲಿ ಆಶ್ರಯದಿಂದ ಅವರು ನಡೆಸ್ಕೊಂಡು ಬರ್ತದೆ. ಸದ್ಭಕ್ತರು ಇಲ್ಲಿ ಕಲಾ ಧಾರ್ಮಿಕ ಕ್ಷೇತ್ರಕ್ಕೆ ನಮ್ಮ 3 ಹೆಸರುವಾಸಿಯಾಗಿತ್ತು ಅಂತ ಹೇಳಿ ನಾನು 2 ಅಂಶ. ಎಲ್ಲರೂ ಅವರು ಎಲ್ಲರೂ ಹುಡುಗರು 5 ಮಂದಿ ನಂಬಿಕೆಯಿಂದ ಗುರು ತಾತ ಅಂತ ನೆನಪಿದ್ರು. ಆ ಇದರಿಂದ ಲಿಂಗದೊಳಗಾದ್ರು ಇಲ್ಲೇ ಕರಿಗಾರು ಬಸಣ್ಣ ಅಂತೇಳಿ ಅವರು ಜಾಗ ಕೊಟ್ಟಿದ್ದಾರೆ. ಅಲ್ಲಿ ಸ್ಥಾಪನೆ ಆಗಿದೆ. ಅಲ್ಲಿಂದ ಇವತ್ತಿಗೆ ಅಮಾವಾಸ್ಯೆ ಒಮ್ಮೆ ಪ್ರತಿ ಅಮಾವಾಸ್ಯೆಗೆ ಪ್ರಸಾದ ನಡೀತೀವಿ.
ಬಚ್ಚಪ್ಪಾಚಾರ ಅಂತೇಳಿ ಆ ಕುಟುಂಬದವರು ಎಲ್ಲರೂ ಮಾಡ್ತಾರೆ. ಈಗ ದೊಡ್ಡ ಕಾರ್ಯಕ್ರಮ ಐತ್ರಿ ವರ್ಷದ್ದೊಂದು. ಈಗ ನಾಳೆ ಐತ್ರಿ, ನಾಳೆ ಮಾಡ್ತೀವಿ. ನಾಳೆ ಭಾಳ ಚಲೋ ಐತ್ರಿ, ಭಾಳ ಚಲೋ. ಬಜ್ಜಪ್ಪನ ಮಗಳ್ರಿ, ನಮ್ಮನ್ನ ಕಾಟಿಗೆ ಕೊಟ್ಟಾರಿ. ನಾವು ಇಲ್ಲಿ ಪ್ರತಿ ಅಮಾಸಿ ಅಪ್ಪರ್ ಬರ್ತಾರಿ. ನಾವು ಮತ್ತೆ ವರ್ಷಕ್ಕೊಂದ್ಸಲ ಬಂದು ಎಲ್ಲ ಸೇವೆ ಮಾಡ್ತೀರಿ, ಒಂದು 2 ದಿನ ಮುಂಚೆಕ್ಕೆ ಬಂದು. ಆದ್ರೆ ಭಾಳ ನಮ್ಮ ಮನೆಗೆ ಬಂದಾಗಲಿದ್ದ ಒಂದು ಚಲೋ ಆಗೈತ್ರಿ. ಈಗ ಇವ್ರದ್ದು ಭಾಳ ನಮಗೆ ನಂಬಿಕೆ ಐತಿ, ಬಂದು ಎಲ್ಲ ಸೇವೆ ಮಾಡ್ಬೇಕು ಅನ್ನೋದು ಒಂದು ತಿಂಗಳಿದ್ದಾನೆ ನಮಗೆ ಅಷ್ಟು ಒಳಗೆ ಇರ್ತ್ರಿ ಮನಸ್ಸಿನಾಗ, ಹೋಗ್ಬೇಕಲ್ಲ ಅಂತ ಭಾಳ ನಮಗೆ ಚಲೋ ಆಗೈತ್ರಿ ತಾತನವ್ರದ್ದು. ಆದ್ರೆ ಅಪ್ಪರು ಅಷ್ಟು ಎಷ್ಟು ಕಷ್ಟಪಟ್ಟಾರಂದ್ರೆ ಅದು ದೊಡ್ಡ ಕಷ್ಟ ರೀ. ಅವರು ಅಷ್ಟು ಅನುಭವ ಮಾಡಿಬಿಟ್ರೆ ತಾತನವ್ರು ಮಾಡಿ ಹಿಂಗೆ ಹಗಲೆಲ್ಲ ಬಿದ್ದು ಬರೋಕ್ಕೂ ಬೆಳತನ 2 ಅರ್ಧಾರಿ 3 ಅರ್ಧಾರಿ ನೆಡ್ಸ್ಕೊಂತ ಹೋದ್ರೂ ಆತ ಹಂಗೆ ಸೇವೆ ಮಾಡಿದ. ಆತನಷ್ಟು ಯಾರು ಮಾಡೋದಾಗಂಗಿಲ್ಲ. ಆದ್ರೆ ಅವರು ಅಷ್ಟು ಮಾಡಿದ್ರೂ ಅವರು ತಾಳ್ಮೆ ಅಷ್ಟು. ಮತ್ತು ನಾನು ಇಲ್ಲೇ ಮನಸ್ಬೇಕು, ನಾನು ಇಲ್ಲೇ ಕುಂದಿರ್ಸ್ಬೇಕಂದ್ರೆ ಅಲ್ಲೇ ಕುಂದಿರ್ಸ್ಬೇಕು, ಅಲ್ಲೇ ಪ್ಯಾನ್ ಹಚ್ಚಂದ್ರೆ ಅಲ್ಲೇ ಪ್ಯಾನ್ ಹಚ್ಬೇಕು, ಬೀಸಿ ಒಗಿಬೇಕ್ರಿ. ಅದು ಪ್ಯಾನ್ ಆಗಿಂದಾಗಲೇ ಹೊಡಿಬೇಕ್ರಿ. ಅದೇ ಯಾವುದಪ್ಪ ಆಗಿಂದಾಗಲೇ ಬೇರೆ ಮನೆಯಾಗ ಇಸ್ಕೊಂಬರ್ಬೇಕು. ಅದು ತನಗೆ ಆಡಿದು ಬೆಳತನ ಆಡ್ಬೇಕಂತ ಅಷ್ಟು ಇದು ಮಾಡಿಬಿಡ್ತೀನಿ. ಬೆಳತನ ಅದು ಹೆಂಗೆ ಆಡ್ತೈತ್ರಿ, ಆಡ್ತಿದ್ದಿಲ್ಲ. ಅದನ್ನ ಏನಿಲ್ಲ ಬೀಸಿ ಒಗೆದು ಬಿಡ್ಬೇಕು ರೀ. ಕಟ್ ಮೇಲೆ ಕುಂತ್ಕೊಂಡು ಒಗದ್ರೆ ಬಂದ್ರೆ ಅದು ಚಿಲಿಪಿಲಿ ಆಗಿಬಿಡ್ಬೇಕು. ಆ ಥರ ಅವರೆಲ್ಲ ಅನುಭವಿಸ್ಯಾರ. ಆದ್ರೆ ಅವ್ರ ಕಷ್ಟ ಅಂತ ಅನಿಸ್ಲಿಲ್ಲ ನಮಗೆ. ನೋಡೋರಿಗೆ ಮಕ್ಳಿಗೆ ಅಷ್ಟು ಕಷ್ಟ ಅನಿಸ್ತೀವಿ. ನಮ್ಮ ಅಪ್ಪಗೆ ಎಷ್ಟು ಬುದ್ಧಿ ಕೊಟ್ಟಿದ್ದಾನ ಅಂತ ನಮಗೆ ಇನ್ನೂ ಸಣ್ಣರಿದ್ವಿ. ಅಷ್ಟು ನನಗೆ ಭಾಳ ಆತನ ಮೇಲೆ ಅಂದ್ರೆ ಅಷ್ಟು ನಂಬಿಕೆ ಆಗಿತ್ತು. ಅಷ್ಟು ನಡೆದ್ರಿ ಅವ್ರು ಭಾಳ. ಎಷ್ಟಂದ್ರೆ ಎಂಥದ್ರಿ, ಬೆಳಗ್ಗೆ ಹೋದವರು ಹೊತ್ತು ಮುಣ್ತನ ಬಿಟ್ಟು 8 ಗಂಟೆಗೆ ಮನೆಗೆ ಬಂದ್ರೆ 8 ಗಂಟೆಗೆ ಆತನಿಂದ ಗಾಡಿ ಮೇಲೆ ಬಾ ಅಂದ್ರೆ ಬರ್ತಿದ್ದಿಲ್ಲ. ಎಲ್ಲೇ ಮಾತು ನಾನು ನಡಿಬೇಕಂತ ಬರ್ತಿದ್ದೆ. ಬಂದು ಅಷ್ಟು ಮಟ್ಟ ನಡ್ಕೊಂತ ಹೋಗ್ಬೇಕು. ನಾಯಿ ನರಿ ಎಲ್ಲ ಹೋಗ್ಬೇಕ್ರಿ. ಅಲ್ಲೆಲ್ಲೇ ನನ್ನ ನಾಯಿ ಬಂದ್ರಪ್ಪ ಅಂದ್ರೆ ಅದನ್ನ ಗಿಚ್ಚಿ ನನಗೆ ಇಲ್ಲಿ ಒಗೆದು ಬಿಡ್ಬೇಕಂತ ಹೇಳ್ಬಿಡ್ಬೇಕ್ರಿ. ಹೇಳ್ಬಿಟ್ರೆ ಮತ್ತೆ ಅವ್ನ ಅಲ್ಲೇ ಬಿಸಿ ಹಾಕ್ಬೇಕು. ನೀನು ಮುಟ್ಟಬೇಡ ಅಂತ ಹೇಳ್ಬೇಕ್ರಿ. ಮುಟ್ಟಬಾರ್ದು, ಬಜ್ಜಪ್ಪ ನೀನು ತಗೋಬೇಡಪ್ಪ ಅದನ್ನ. ಅವ್ನ ಅಲ್ಲೇ ಬಿಸಿ ಹಾಕ್ಕೊಂಡ್ಬಿಡೋದು. ಮತ್ತೆ ಆ ಬಸವಣ್ಣನ 4 ಕಿಲೋಮೀಟ್ರ್ ಆಗುತ್ತೆ ರೀ. ಅಲ್ಲಿಗೆ ನಡ್ಸ್ಕೊಂತ ಹೋಗಿ ಅಲ್ಲೇನೋ ಕುಂದಿರ್ತಿದ್ದಿಲ್ಲ ರೀ. ಅಲ್ಲಿ ಒಂದು 10 ನಿಮಿಷ ಕುಂದ್ರದ್ದು ನಡಿ ಮನೆಗೆ ಹೋಗಮ್ಮ ಈಗ ಬೇಕು ಅನ್ಬೇಕ್ರಿ. ಮತ್ತೆ ಆಮೇಲೆ ಹೋಗಿ ಬಟ್ಟೆ ಅಂಗಡಿ ತೆರೆಸಿ 5 ಚಾದರ್ ತಗೊಂಬಂದು 5 ಚಾದರ್ ಕಟ್ಟಿ ಕಳಿಸ್ಬೇಕಾಗ್ತದೆ. ಅಷ್ಟೊತ್ತಿನಾಗ ಈ ಟೈಮ್ನಾಗ ಬಸ್ ಅಲ್ಲಿ ಐತಂದ್ರೆ ಇಷ್ಟು ಟೈಮ್ ಅಂದ್ರೆ ಅಷ್ಟೇ ಟೈಮ್ ಆಗಿರ್ಬೇಕು ರೀ. ಅದು ಭಾಳ ದಿನ ಆಗಿಲ್ಲ. ನೀನೇ ಬಂದು ನನ್ನ ಕರ್ಕೊಂಡು ಹೋಗಿ ನಾನು ಬಸ್ ಏರ್ಸ್ಬೇಕಂತ ನಿಂತ್ಕೊಂಡ್ಬಿಟ್ಟೆ. ನಮ್ಮ ಅಪ್ಪರು ಇದ್ದಿಲ್ಲ ರೀ ಅವತ್ತು. ಅಂತ ಬೇರೆದವ್ರು ಇದಾರ ಯಾರು ಬೇಡ ಅಂತ ಹಂಗೆ ಆತನ ಕೈ ಹಿಡ್ಕೊಂಬಂದು ಬಸ್ ಐತೆ ನೀನೇ ಬಂದು ನನ್ನ ಬಸ್ ಏರ್ಸ್ಬೇಕಂತ ಹೇಳಿದ್ದೆ. ಆಮೇಲೆ ನಾನೇ ಬಂದು ಬಸ್ ಏರಿಸಿ